ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರ ಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಒಪ್ಪಂದ ಆಗಿಲ್ಲವೆಂದರೆ ಸಿದ್ದರಾಮಯ್ಯಗೆ ಶಕ್ತಿ ತುಂಬಿ ಮುನಿಯಪ್ಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಹೈಕಮಾಂಡ್ ಶೀಘ್ರವೇ ಕರೆಸಿ ಗೊಂದಲ ಇತ್ಯರ್ಥ ಮಾಡಬೇಕು, ಯಾವುದೇ ರೀತಿಯ ತೀರ್ಮಾನ ಕೈಗೊಳ್ಳಲಿ ಬೇಗ ನಿರ್ಧಾರ ಮಾಡಬೇಕೆಂದು ಮನವಿ ಮಾಡಿದ್ದೇನೆ ಎಂದು ಆಹಾರ ಸಚಿವ KH ಮುನಿಯಪ್ಪ ಹೇಳಿದರು. ಅವರು ಕೋಲಾರ ನಗರದಲ್ಲಿ ಶುಕ್ರವಾರ ರಾತ್ರಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಒಪ್ಪಂದದ ಸಮಯದಲ್ಲಿ ನಾವು ಇರಲಿಲ್ಲ, ಏನು ಒಪ್ಪಂದ ಆಗಿದೆ ಎಂಬುದು ನಮಗೆ ಗೊತ್ತಿಲ್ಲ, ಏನೇ ಒಪ್ಪಂದ ಇದ್ದರೂ ಬೇಗನೆ ಜಾರಿ ಮಾಡಿ, ಇಲ್ಲವಾದರೆ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಶಕ್ತಿ ತುಂಬಿ ಮುಖ್ಯಮಂತ್ರಿ ಮುಂದುವರಿಸಲಿ ಎಂದರು. ಕೆಲವರು ಬಣ ಎಂದು ಹೇಳಿಕೊಳ್ಳುತ್ತಿದ್ದಾರೆ, ಅದು ವೈಯಕ್ತಿಕ, ಆದರೆ ನಂಬರ್ ಗೇಮ್ ಕಾಂಗ್ರೆಸ್ನಲ್ಲಿ ಬರಲ್ಲ. ಹೈಕಮಾಂಡ್ ಹೇಳಿದ ಮಾತು ಅಂತಿಮ. ನಮ್ಮಲ್ಲಿ ಹೈಕಮಾಂಡ್ ಎಂದರೆ AIC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಕೂಡ ಇರುತ್ತಾರೆ. ಈಗಾಗಲೇ ನಾನು ಖರ್ಗೆ ಜೊತೆ ಕೂಡ ಮಾತನಾಡಿದ್ದೇನೆ ಎಂದು ತಿಳಿಸಿದರು. ಖರ್ಗೆ ಅವರಿಗಿಂತ ಅರ್ಹತೆ ಇರುವವರು ಬೇಕೇ? ಹಲವಾರು ಬಾರಿ ಪ್ರಸ್ತಾಪವಾಗಿದ್ದು ಅಂಥವರು ನಾವು ಮುಖ್ಯಮಂತ್ರಿ ಮಾಡಲು ಈವರೆಗೆ ಆಗಲಿಲ್ಲ. ಅವರ ನಂತರ ಪಕ್ಷದಲ್ಲಿ ನಾನು ಸೀನಿಯರ್. ದಲಿತರು ಮುಖ್ಯಮಂತ್ರಿ ಆಗಬೇಕೆಂದು ಕೇಳುವ ಉದ್ದೇಶ. ರಾಜ್ಯದಲ್ಲಿ 24% ದಲಿತರು ಇದ್ದಾರೆ. ತಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದಾಗಿ ಸತೀಶ್ ಜಾರಕಿಹೊಳಿ ಹೇಳುತ್ತಿದ್ದಾರೆ. ಪರಮೇಶ್ವರ್ ರೀತಿ ಯಾರೂ 8 ವರ್ಷ KPCC ಅಧ್ಯಕ್ಷರಾಗಿಲ್ಲ. ಅವರು ಉಪಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ಆಕಾಂಕ್ಷಿ ಇದ್ದೇವೆ, ಆದರೆ ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. KPCC ಜವಾಬ್ದಾರಿ ಸೇರಿದಂತೆ ಏನೇ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸಲು ಸಿದ್ಧರಿದ್ದೇವೆ ಎಂದರು. ತಮ್ಮ ನಿವಾಸದಲ್ಲಿ ಉಪಹಾರ ಸಭೆ ಬಗ್ಗೆ ಪ್ರತಿಕ್ರಿಯಿಸಿ, ಹರಿಪ್ರಸಾದ್ ಹಾಗೂ ನಾನು ತುಂಬ ದಿನಗಳಿಂದ ಆಪ್ತರು. ಅವರು ದೆಹಲಿಯಲ್ಲಿ ಪಕ್ಷದ ಕೆಲಸ ಮಾಡುತ್ತಿದ್ದಾಗ ನಾನು UPA ಸರ್ಕಾರ ಭಾಗವಾಗಿದ್ದೆ. ಆಗಲೂ ಊಟ ತಿಂಡಿಗೆ ಸೇರುತ್ತಿದ್ದೆವು. ಸದ್ಯದ ಗೊಂದಲ ಬಗೆಹರಿಸಲು ನಾವೆಲ್ಲ ಹೈಕಮಾಂಡ್ಗೆ ತಿಳಿಸೋಣ ಎಂಬುದಷ್ಟೇ ಚರ್ಚೆ ಆಯಿತು ಎಂದು ಅವರು ಸ್ಪಷ್ಟಪಡಿಸಿದರು. ಡೆಲ್ಲಿ ಹೈಕಮಾಂಡ್ ಅವರು ಅವರಿಬ್ಬರನ್ನು ಕರೆಸಿ ಈ ಗೊಂದಲವನ್ನ ಸ್ಟಾಪ್ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಈಗಾಗಲೇ AICC ಅಧ್ಯಕ್ಷರಿಗೆ ತಿಳಿಸಿ ಬಂದಿದ್ದೇನೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಅಲ್ಲಿ ಕೂಡ ವಿಷಯವನ್ನು ತಿಳಿಸಿದ್ದೇನೆ. ಏನು ತೀರ್ಮಾನ ಮಾಡ್ಕೊಂಡಿದ್ದೀರಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರು ಏನಾದರೂ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನ ಜಾರಿ ಮಾಡಲಿ, ಇಲ್ಲ ಅಂದ್ರೆ ಇವರಿಗೆ ಶಕ್ತಿಯನ್ನು ಕೊಟ್ಟು ಮತ್ತೆ ಮುಂದುವರಿಸುವಂತ ಕೆಲಸ ಮಾಡಿ ಪಕ್ಷ ಸಂಘಟನೆ ಮತ್ತು ಸರ್ಕಾರ ಸರಿಯಾಗಿ ನಡೆಸ್ತಾ ಇದ್ದಾರೆ. 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಇಲ್ಲಿವರೆಗೂ 1,40,40,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಜನರು ಸಮೃದ್ಧಿಯಾಗಿದ್ದಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಆದ್ದರಿಂದ ಈ ಗೊಂದಲವನ್ನ ಪರಿಹಾರ ಆದಷ್ಟು ಬೇಗ ಮಾಡಬೇಕು ಅಂತ ಬೆಳಿಗ್ಗೆ ಕೂಡ ನಾನು ಮಾಧ್ಯಮ ಮಿತ್ರರಲ್ಲಿ ಹೇಳಿದ್ದೇನೆ. ಇದೊಂದು ಆದರೆ ಎಲ್ರಿಗೂ ಕೂಡ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಮುಂದೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಮತ್ತೆ ಕಾಂಗ್ರೆಸ್ ತರಬೇಕು. ಯಾಕಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷನ ಕರ್ನಾಟಕದಲ್ಲಿ ನಂಬಿಕೊಂಡಿದ್ದಾರೆ. ಎಲ್ಲ ಧರ್ಮದ ಜನರು ಕೂಡ ಈ ಸಾರಿ ಓಟ್ ಹಾಕಿ ನಮ್ಗೆ 140 ಜನ ಅಸೆಂಬ್ಲಿ ಮೆಂಬರ್ಸ್ ಮಾಡ್ಬೇಕಂದ್ರೆ ನಮ್ಮ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಕಾರ್ಯಕ್ರಮಗಳ ವೈಖರಿಯನ್ನ ನೋಡಿ ಆ ಕೆಲಸವನ್ನ ಮಾಡಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು. ಇವತ್ತು ನೀವು ಕೂಡ ಕೆಲವರು ಮುಖಂಡರ ಜೊತೆ ಸಭೆ ಮಾಡಿದ್ದೀರಿ, ಉದ್ದೇಶ ಇಲ್ಲ, ಹರಿಪ್ರಸಾದ್ ಅವ್ರ ಮೊದಲಿಂದ ಬಹಳ ಆಪ್ತರು. ನಾವು ಡೆಲ್ಲಿಯಲ್ಲಿ ಇದ್ದವ್ರು ಇಬ್ರು.
ಅವ್ರ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ರು, ನಾನು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವರು ಹರಿಯಾಣ ಇನ್ಚಾರ್ಜ್ ಆದ್ಮೇಲೆ ಮತ್ತೆ ಇಲ್ಲಿ ಬಂದಿರಲಿಲ್ಲ. ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಯಾವಾಗೂ ಮನೆ ಕರೆದು ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ರು. ಅದಕ್ಕೆ ನಿನ್ನೆ CM ಮನೆಯಲ್ಲಿ ಸಿಕ್ಕಿದಾಗ ನೀವೆಲ್ಲ ಇಷ್ಟು ಸಾರಿ ಊಟ ತಿಂಡಿ ಎಲ್ಲ ಕೊಟ್ಟಿದ್ದೀರಿ, ಒಂದ್ಸಾರಿ ಬನ್ನಿ ಬ್ರೇಕ್ಫಾಸ್ಟ್ಗೆ ಅಂದ್ರು, ಬಂದಿದ್ರು. ಬ್ರೇಕ್ಫಾಸ್ಟ್ ಅಲ್ಲಿ ಕೂಡ ನಾವು ಏನು ರಾಜಕೀಯ ಇಷ್ಟೇ ಮಾತಾಡಿದ್ವಿ. ನಾವೆಲ್ಲ ಹೈಕಮಾಂಡ್ಗೆ ತಿಳಿಸೋಣ, ಈ ಗೊಂದಲವನ್ನ ಪರಿಹಾರ ಮಾಡಿ ಸರ್ಕಾರ ಸುಸೂತ್ರವಾಗಿ ನಡ್ಕೊಂಡು ಹೋಗುವಂಥದ್ದು ಮಾಡ್ಲಿ ಅಂತೇಳಿ ಹೇಳಿದ್ವಿ, ಬೇರೆ ಏನೂ ಇಲ್ಲ. ಒಪ್ಪಂದ ಆಗಿತ್ತು. ಅಲ್ಲಿಗೆ ಬಹಳ ಸಂತೋಷ, ಹೇಳಕ್ಕೂ ಸಂತೋಷ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇದು ಆಗಲಿ. ಡೆಲ್ಲಿಗೆ ಡೆಲ್ಲಿ ಹೈಕಮಾಂಡ್ ಅವರು ಅವರಿಬ್ಬರನ್ನು ಕರೆಸಿ ಈ ಗೊಂದಲವನ್ನ ಸ್ಟಾಪ್ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಈಗಾಗಲೇ AICC ಅಧ್ಯಕ್ಷರಿಗೆ ತಿಳಿಸಿ ಬಂದಿದ್ದೇನೆ. ನಾನು ಡೆಲ್ಲಿಗೆ ಹೋಗಿದ್ದೆ, ಅಲ್ಲಿ ಕೂಡ ವಿಷಯವನ್ನು ತಿಳಿಸಿದ್ದೇನೆ. ಏನ್ ತೀರ್ಮಾನ ಮಾಡ್ಕೊಂಡಿದ್ದೀರಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರು ಏನಾದರೂ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನ ಜಾರಿ ಮಾಡಲಿ, ಇಲ್ಲ ಅಂದ್ರೆ ಇವರಿಗೆ ಶಕ್ತಿಯನ್ನು ಕೊಟ್ಟು ಮತ್ತೆ ಮುಂದುವರಿಸುವಂತ ಕೆಲಸ ಮಾಡಿ ಪಕ್ಷ ಸಂಘಟನೆ ಮತ್ತು ಸರ್ಕಾರ ಸರಿಯಾಗಿ ನಡೆಸ್ತಾ ಇದ್ದಾರೆ. 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಇಲ್ಲಿವರೆಗೂ 1,40,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಜನರು ಸಮೃದ್ಧಿಯಾಗಿದ್ದಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಆದ್ದರಿಂದ ಈ ಗೊಂದಲವನ್ನ ಪರಿಹಾರ ಆದಷ್ಟು ಬೇಗ ಮಾಡಬೇಕು ಅಂತ ಬೆಳಿಗ್ಗೆ ಕೂಡ ನಾನು ಮಾಧ್ಯಮ ಮಿತ್ರರಲ್ಲಿ ಹೇಳಿದ್ದೇನೆ. ಇದೊಂದು ಆದರೆ ಎಲ್ರಿಗೂ ಕೂಡ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ. ಮುಂದೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಮತ್ತೆ ಕಾಂಗ್ರೆಸ್ ತರಬೇಕು. ಯಾಕಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷನ ಕರ್ನಾಟಕದಲ್ಲಿ ನಂಬಿಕೊಂಡಿದ್ದಾರೆ. ಎಲ್ಲಾ ಧರ್ಮದ ಜನರು ಕೂಡ ಈ ಸಾರಿ ಓಟ್ ಹಾಕಿ ನಮ್ಗೆ 140 ಜನ ಅಸೆಂಬ್ಲಿ ಮೆಂಬರ್ಸ್ ಮಾಡ್ಬೇಕಂದ್ರೆ ನಮ್ಮ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಕಾರ್ಯಕ್ರಮಗಳ ವೈಖರಿಯನ್ನ ನೋಡಿ ಆ ಕೆಲಸವನ್ನ ಮಾಡಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. 2028ಕ್ಕೆ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ ನಾವೆಲ್ಲ ಕೆಲಸ ಮಾಡಬೇಕು. CM ವಿಚಾರ ಇವತ್ತು ನೀವು ಕೂಡ ಕೆಲವರು ಮುಖಂಡರ ಜೊತೆ ಸಭೆ ಮಾಡಿದ್ದೀರಿ, ಉದ್ದೇಶ ಏನು? ಇಲ್ಲ, ಹರಿಪ್ರಸಾದ್ ಅವ್ರು ಮೊದಲಿಂದ ಬಹಳ ಆಪ್ತರು. ನಾವು ಡೆಲ್ಲಿಯಲ್ಲಿ ಇದ್ದವ್ರು ಇಬ್ರು ಅವ್ರ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ರು, ನಾನು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವರು ಹರಿಯಾಣ ಇನ್ಚಾರ್ಜ್ ಆದ್ಮೇಲೆ ಮತ್ತೆ ಇಲ್ಲಿ ಬಂದಿರಲಿಲ್ಲ. ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಯಾವಾಗೂ ಮನೆ ಕರೆದು ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ರು. ಅದಕ್ಕೆ ನಿನ್ನೆ CM ಮನೆಯಲ್ಲಿ ಸಿಕ್ಕಿದಾಗ ನೀವೆಲ್ಲ ಇಷ್ಟು ಸಾರಿ ಊಟ ತಿಂಡಿ ಎಲ್ಲ ಕೊಟ್ಟಿದ್ದೀರಿ, ಒಂದ್ಸಾರಿ ಬನ್ನಿ ಬ್ರೇಕ್ಫಾಸ್ಟ್ಗೆ ಅಂದ್ರು, ಬಂದಿದ್ರು. ಬ್ರೇಕ್ಫಾಸ್ಟ್ ಅಲ್ಲಿ ಕೂಡ ನಾವು ಏನು ರಾಜಕೀಯ ಇಷ್ಟೇ ಮಾತಾಡಿದ್ವಿ. ನಾವೆಲ್ಲ ಹೈಕಮಾಂಡ್ಗೆ ತಿಳಿಸೋಣ, ಈ ಗೊಂದಲವನ್ನ ಪರಿಹಾರ ಮಾಡಿ ಸರ್ಕಾರ ಸುಸೂತ್ರವಾಗಿ ನಡ್ಕೊಂಡು ಹೋಗುವಂಥದ್ದು ಮಾಡ್ಲಿ ಅಂತೇಳಿ ಹೇಳಿದ್ವಿ, ಬೇರೆ ಏನೂ ಇಲ್ಲ. ಒಪ್ಪಂದ ಆಗಿತ್ತು. ಅರ್ಹತೆ ಏನಪ್ಪ ನೀನ್ ಹೇಳ್ತಿ? ಖರ್ಗೆಗಿನ್ನ ಅರ್ಹತೆ ಬೇಕು ನಿನ್ಗೆ? ಆಗಲ್ಲ, ಅವೆಲ್ಲ ಸಂದರ್ಭ ಬರ್ಲಿ. ಒಟ್ಟಿನಲ್ಲಿ ಡಿಮಾಂಡ್ ಇದೆ. ದಲಿತರು CM ಆಗ್ಬೇಕು ಅಂತ ಯಾಕೆ ಕೇಳ್ತೀವಿ ಅಂದ್ರೆ 24% ಜನ ಇದ್ದೀವಿ SC ST. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನನ್ಗೀಗೇನು ಅಧಿಕಾರ ಬೇಡ, ಅಧ್ಯಕ್ಷರು ಮಾಡಿ, ನಾನು ಪಾರ್ಟಿ ತರ್ತೀನಿ ಅಧಿಕಾರಕ್ಕೆ, ಆಮೇಲೆ ಅವಕಾಶ ಮಾಡಿಕೊಡಿ ಅಂತಾರೆ. ಪರಮೇಶ್ವರು ಅಧ್ಯಕ್ಷರಾಗಿ 8 ವರ್ಷ ಯಾರು ಇಲ್ಲಿವರೆಗೂ ಆಗಿಲ್ಲ. ಹೋಮ್ ಮಿನಿಸ್ಟರ್, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ರು ಅವರು. ಈ ರೀತಿ ಇದ್ದೀವಿ ಸೀನಿಯರ್. ನಾನು ಕೂಡ ಖರ್ಗೆ ಅವರಾದ್ಮೇಲೆ ಪಾರ್ಟಿಯಲ್ಲಿ ರಾಜಕೀಯದಲ್ಲಿ ನಾನು ಕೂಡ ಸೀನಿಯರ್ ಇದ್ದೀನಿ. ಆದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಎಲ್ರಿಗೂ ಆಕಾಂಕ್ಷೆಗಳಿರ್ತೇವೆ, ಆದ್ರೆ ತೀರ್ಮಾನ ಹೈಕಮಾಂಡ್ಗೆ ಬದ್ಧವಾಗಿರ್ತೀವಿ ಶಿಸ್ತಿನ ಸಿಪಾಯಿಗಳಾಗಿ ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕಂದ್ರೆ ಆ ಪಕ್ಷದಲ್ಲಿ ಬೆಳೆದಿದ್ದೀವಿ, ಆ ಪಕ್ಷ ಆಶೀರ್ವಾದ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವ್ರ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಅಧ್ಯಕ್ಷ ಸ್ಥಾನ ಅಂತ ಹೇಳ್ತಾರೆ. ಅವ್ರು ಏನ್ ಕೊಟ್ಟರು ಮಾಡಕ್ ತಯಾರಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್.